ಇನ್ನು ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರನ್ನ ಸಮಾಧಾನ ಮಾಡೋಕೆ ಹರಸಾಹಸವನ್ನ ಪಡುವಂತ ಕೆಲಸವನ್ನ ಕೆಪಿಸಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಮದ್ದರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರ ಅಸಮಾಧಾನಕ್ಕೆ. ಹರಿಪ್ರಸಾದ್ ಭೇಟಿ ಬಳಿಕ ಹಂಪನಗೌಡ ಬಾದರ್ಲಿ ಅವರು ಮಾತನಾಡಿದ್ದಾರೆ. ಕೆಪಿಸಿ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ದೇನೆ, ಜಿಲ್ಲೆಗೆ ಅನ್ಯಾಯ ಆಗಿದೆ, ಆ ಬಗ್ಗೆ ಮಾತನಾಡಿದ್ದೇನೆ. ಹೈಕಮಾಂಡ್ ಜೊತೆಗೆ ಮಾತನಾಡುವುದಾಗಿ ಹೇಳಿದ್ದಾರೆ. ಸಾಫ್ಟ್ ಇರೋರಿಗೆ ಇದು ಕಾಲ ಅಲ್ಲ, ನಾನು ಕ್ಲೀನ್ ಹ್ಯಾಂಡ್, ಸಮಾನ ಮನಸ್ಕರರು ಕೂತು ನಿರ್ಧಾರವನ್ನ ಮಾಡ್ತೀವಿ ಅಂತ ಈಗ ಶಾಸಕರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅತೃಪ್ತ ಶಾಸಕರಲ್ಲಿ ಗುರುತಿಸಿಕೊಂಡಂತಹ ಹಂಪನಗೌಡ ಬಾದರ್ಲಿ ಅವರು ಕೂಡ ಮಾತನಾಡಿದ್ದಾರೆ. ಬಾ ಅಂತ ಹೇಳಿದ್ರು, ಬಂದು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ಸಂಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಸರಿಪಡಿಸ್ತೀರಿ ಏನಂಬುದನ್ನು ಸರಿಪಡಿಸ್ಬೇಕು ಎಂಬ ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡಿ ಬಂದಿದ್ದೀವಿ. ನಾವು ನಮ್ಮ ಜಿಲ್ಲೆಯಲ್ಲಿ 3 ಜನ, ನಾನು, ವಸಂತ್ ಕುಮಾರ್ ಮತ್ತು ದದ್ದಲ್ ಬಸನಗೌಡ ಅವರು. ಜನರಲ್ ಬಂದರೆ 5 ಬಾರಿ ನಾನು ಎಲೆಕ್ಟ್ ಆಗಿದ್ದೀನಿ ಆ ಜಿಲ್ಲೆಯಿಂದ. ನನಗೆ ಅವಕಾಶ ಕೊಡ್ರಿ. SC ಕ್ಯಾಟಗರಿಯಾಗಿ ಬಂದರೆ ವಸಂತ್ ಕುಮಾರ್ ಅವ್ರು ಕೊಡ್ರಿ, ST ಕ್ಯಾಟಗರಿ ಬಂದರೆ ನಮ್ಮ ದದ್ದಲ್ ಬಸನಗೌಡ್ರಿ ಮಂತ್ರಿ ಮಾಡ್ರಿ ಎಂಬ ವಿಚಾರವನ್ನು ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ. ಎಲ್ಲರೂ ಪಾಸಿಟಿವ್ ಆಗಿದ್ದರು. ಬಟ್ ಮಂತ್ರಿ ಪಟ್ಟಿ ಬರೋ ಹೊತ್ತಿನಾಗ ಹೆಸರುಗಳು ಇದ್ದಿಲ್ಲ. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಭಾಳಷ್ಟು ಅಸಮಾಧಾನ